ಸೊ ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಸೊ ಟೈಮ್ ಬಂದು 4 ಗಂಟೆ ಆಗಿದೆ. 3 ಗಂಟೆಗೆ ಬಿಡಬೇಕಾಗಿತ್ತು ಆ್ಯಕ್ಚುಲಾಗೆ. ಸೊ ಟೈಮ್ ಆಗಿದ್ದರಿಂದ ಆಗಲಿಲ್ಲ. ಸೊ ಇವತ್ತು ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಡೇ 9 ಇವತ್ತು, ಡೇ 9 ಹೊರಟಿದ್ದೀವಿ. ಓಕೆ, ಇವತ್ತು ಎಷ್ಟಾಗುತ್ತೋ ಅಷ್ಟು ಕಿಲೋಮೀಟ್ರ್ ಕವರ್ ಆಗಲೇಬೇಕು. ಇವತ್ತು ಅರ್ಜುನ ಫುಲ್ ಪ್ಯಾಕ್ ಆಗಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ ಧೂಳು ನನ್ನ ಗಾಡಿಲೇ ಇದೆ. ಓಕೆ, ಅರ್ಜುನ ಅದು ಫುಲ್ ಟ್ಯಾಂಕ್ ಇದೆ. ಓಕೆ, ಅಮ್ಮನೂ ರೆಡಿ ಆಗ್ತಾಯಿದ್ದಾರೆ. ಆನಂದ್ ಲೋಕ್ ವಾರಣಾಸಿಯಿಂದ ಇವಾಗ ಬಿಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಹಾಸ್ಪಿಟಾಲಿಟಿ. ಓಕೆ, ನಾವು ಹೆಡಿಂಗ್ ಟು ಬ್ಯಾಂಗ್ಳೂರ್. ನೋಡೋಣ ಎಷ್ಟು ದಿವಸ ತೊಗೊತೀವಿ, ಏನು ಕತೆ ಅಂತ. ಆಲ್ಮೋಸ್ಟ್ 3 ದಿವಸ ಅಂತ ಪ್ಲ್ಯಾನ್ ಇದೆ, ನೋಡಬೇಕು. ಓಕೆ ಬನ್ನಿ ನೋಡೋಣ. ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಪಾಪ ನಂದು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಬ್ರೋ ನಿಮ್ಮ ಹೆಸರು ಬ್ರೋ? ನಮ್ ವಿದ್ಯಾ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಇವರೇ ಇದಕ್ಕೆಲ್ಲ ನೋಡ್ಕೊತಾ ಇದ್ದಿದ್ದು ನಮಗೆಲ್ಲ. ಓಕೆ ಬನ್ನಿ ಹೊರಡೋಣ. ಬ್ರೋ ಆಲ್ಮೋಸ್ಟ್ ಒಂದು 10 ನಿಮಿಷ 15 ನಿಮಿಷದಿಂದ ಇಲ್ಲೇ ಕಾಯ್ತಾ ಇದ್ದೀವಿ. ಎಲ್ಲ ಟ್ರ್ಯಾಕಲ್ಲೂ ಟ್ರೈನ್ ಹೊಟ್ಟೋಯ್ತು, ನಮಗೆ ಬಿಡ್ತಾ ಇಲ್ಲ. 5 ಟ್ರೈನ್ ಪಾಸ್ ಆಯಿತು. ಹಾಂ ಹೌದು, ಇವಾಗ ಇನ್ನೂ 2 ಟ್ರೈನ್ ಹೋಗುತ್ತಂತೆ. 15 ನಿಮಿಷ ಸುಮ್ಮನೆ ಕಾಯಿಸ್ತವ್ರಿಗೂ ನೋಡಿ. ಇವಾಗ ಮತ್ತೆ ಅಲ್ಲೊಂಚೂರು ಹಚ್ಕೊಂಡಿದೆ. ಮತ್ತೆ ಹಿಂಗೆ ಹೋಗುತ್ತೆ, ಹಿಂಗಿಂದ ಹಿಂಗೆ ಹೋಗುತ್ತೆ. ತಲೆ ಕೆಟ್ಟೋಗುತ್ತೆ. ಹೋಗಪ್ಪ. ಸೊ ಸ್ನೇಹಿತರೆ, ಒಂದು 6 ಗಂಟೆ ಆಗಿದೆ ಟೈಮು. 6 ಗಂಟೆ ಹತ್ತಿರ ಆಗ್ತಾ ಇದೆ. ಇನ್ನೂ ಚಂದ್ರ ಇನ್ನೂ ಅಲ್ಲೇ ಇದ್ದಾನೆ. ಈ ಕಡೆ ಸೂರ್ಯೋದಯ ಆಗ್ತಾ ಇದ್ದಾನೆ. ಆ ಕಡೆ ಸೂರ್ಯ ನೋಡಿ. ಸೊ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಏನೋ ಬಂದ್ವಿ. 100 ಇಲ್ಲ, 90 ಕಿಲೋಮೀಟರ್ಸ್ ಹತ್ತಿರ ಬಂದಿದ್ದೀವಿ. ನಾಗ್ಪುರ್ಗಿನ್ನ 167 ಏನೋ ಇದೆ. ಸಾರಿ, 667 ಏನೋ ಇದೆ. ಆಲ್ಮೋಸ್ಟ್ 700 ಕಿಲೋಮೀಟರ್ಸ್, 750 ಕಿಲೋಮೀಟರ್ಸ್ ಏನೋ ಡ್ರೈವ್ ಇದೆ ಇವತ್ತು. ಟೀ ಕಾಫಿ ಕುಡ್ಕೊಂಡು ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ ಮಾಡಿಕೊಂಡು ಹೊರಡೋದು. ಓಕೆ ಬನ್ನಿ ಸ್ನೇಹಿತರೆ, ಏನಾಗುತ್ತೆ ನೋಡೋಣ, ನೀವೇನೆ. ಸೊ ಸ್ನೇಹಿತರೆ, ಇವಾಗ ಅಮ್ಮಂಗೆ ಟ್ಯಾಬ್ಲೆಟ್ ಟೈಮು. ಸೊ ಥೈರಾಯ್ಡ್ ಇದೆ, ಥೈರಾಯ್ಡ್ ಮಾತ್ರೆ ತೊಗೊತಾ ಇದ್ದಾರೆ. ತಗೋ ನೀರಲ್ಲೂ ಇಲ್ಲ, ಟೀನಲ್ಲೇ ಕುಡಿದು ಮಾತ್ರೆ. ಹಾಂ ಏಯ್ ಹಾಂ ಹುಚ್ಚ ಬಿಡಿ ಗುರುದನ, ಹುಚ್ಚ ಬಿಡಿದ್ದೀನಿ. ಟೀನಲ್ಲಿ ಮಾತ್ರ ತಗೊಳ್ಳೋರು ಯಾರು ನೋಡಿದ್ದೀರಾ? ಇಲ್ಲೇ ಇದ್ದಾರೆ ನೋಡಿ. ಅಯ್ಯೋ ದೇವ. ನೋಡ್ರಪ್ಪ ವ್ಯೂನ ಹೆಂಗಿದೆ ಅಂತ. ಏನು ಮಸ್ತಾಗಿದೆಯಲ್ಲ ವ್ಯೂ. ಇನ್ನು ಮೇಲ್ಗಡೆ ಅಲ್ಲಿವರೆಗೂ ಹೋಗ್ಬೇಕು, ಟಾಪ್ವರೆಗೂ. ಸ್ವಲ್ಪ ಇದೆಲ್ಲ ಇನ್ನೊಂದೇನು ಅಂದರೆ, ಮಧ್ಯದಲ್ಲಿ ನಾಯಿಗಳೆಲ್ಲ ಸತ್ತೋಗಿರುತ್ತಲ್ಲ, ಕುತ್ಕೊಂಡು ಹೊಟ್ಟೋಗಿರ್ತಾರೆ ನಮ್ಮ ಜನಗಳು. ಸೊ ಹಾಗಾಗಿ ನೋಡ್ಕೊಂಡು ನೋಡಿಸ್ಬೇಕಾಗುತ್ತೆ. ಸನ್ರೈಸ್ ಪಾಯಿಂಟ್ ನೋಡಿ ಏನು ಮಸ್ತಾಗಿದೆ. ಚಿನ್ನ ಹೊಟ್ಟೋಗ್ತೀನಿ. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ, ನೀವು ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಫ್ಲೈಟಲ್ಲೂ ಹೋಗ್ಬೋದು ಸ್ನೇಹಿತರೆ. ಬಟ್ ಬೈಕಲ್ಲಿ ನೀವು ಮಾಡೋ ಎಕ್ಸ್ಪೀರಿಯೆನ್ಸು, ಮಾಡೋ ಎಕ್ಸ್ಪ್ಲೋರರು ಮತ್ತು ಕೆಲವೊಂದು ಸ್ಟೇಟ್ಗಳೆಲ್ಲ ಹೇಗಿರುತ್ತೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಆದಷ್ಟು ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಟ್ ಸೇಫ್ಟಿ ಅಂತ ಅದನ್ನೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನೋಡಿ, ಏನೋ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ಅಂತ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಅವತ್ತು. ರೈಟ್ ನೋಡ್ರಿ ಪ್ಲೇಸ್ನ. ಅಪ್ಪ ಬರಬೇಕಾದ್ರೆ ಇದೇ ರೋಡಲ್ಲೇ ಬಂದಿದ್ದು ನಾವು.
ಸ್ನೇಹಿತರೆ ಇವಾಗ 7 ಆಗಿದೆ. ಸೊ ಬ್ರೇಕ್ಫಾಸ್ಟ್ ನಿಲ್ಸಿದ್ದೀನಿ, ಯಾಕಂದರೆ ಬೆಳಗ್ಗೆ ಅಮ್ಮ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಅದು ಥೈರಾಯ್ಡ್ ಇರೋರಿಗೆ ಅದು ಅರ್ಥ ಆಗ್ಬೋದು ಅದು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ನಮ್ಮ ಪ್ರಯಾಣ ಶುರುವಾಗುತ್ತೆ ಸ್ನೇಹಿತರೆ. ಹೆಚ್ಚು ಏನಿರುತ್ತೆ ನೋಡೋಣ. ಓಕೆ, ಇಲ್ಲೇ ಬಿಟ್ಟೋಗಿರೋ ನಾನು. ಓಕೆ ಬನ್ನಿ. ಹಾಯ್ ಭಯ್ಯ, ಏನಿದೆ ಅಂತೆ? ಪಕೋಡನ ಬೆಳಗ್ಗೆ ಯಾವಿಲ್ಲ. ಏನು ಮಾಡೋಕ್ಕಾಗಲ್ಲ, ಅದೇ ಸಿಗುತ್ತೆ. ಓಕೆ, ಏನಂತೆ? ಫ್ರೆಶ್ ಆಗಿ ಪಕೋಡ ಬಿಸಿಯಾಗಿ ಮಾಡಿಕೊಡ್ತಾರಂತೆ, ಅದನ್ನೇ ತಿನ್ಬೇಕು. ಸರಿ ಆಯಿತು, ಓಕೆ ಪಕೋಡನ. ಸೊ ಗುರು, ಫೈನಲಿ ನಮ್ಮ ತಿಂಡಿ ಬಂತು. ಏನು ತಿಂಡಿ ಹೇಳಿ? ನೋಡಿ, ಬೆಳಗ್ಗೆ 7:30 ಪಕೋಡ ಚಟ್ನಿ. ಬೆಳಗ್ಗೆ ಆಯಿಲ್ ಫುಡ್ಡು, ಏನು ಮಾಡೋಕ್ಕಾಗಲ್ಲ. ತಿನ್ನೋದು, ಹೋಗ್ತಾ ಇರೋದು, ಏನು ಸಿಗುತ್ತೋ ಅದನ್ನು ತಿನ್ಕೊಳ್ಳೋದು, ಹೋಗ್ತಾ ಇರೋದು ಅಷ್ಟೇ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಇದೇ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಲ್ಲ ನಿನಗೆ? ಬೆಳಗ್ಗೆ ಪಕೋಡ ಸಾಯಂಕಾಲನೇ ಮಾಡ್ಕೊಂಡು ತಿನ್ನಲ್ಲ, ಬೆಳಗ್ಗೆ ಏನು ಬೆಳಗ್ಗೆ ತಿಂತೀವಿ? ಇನ್ನು ಸ್ನ್ಯಾಕ್ಸ್ ನಮ್ಮಮ್ಮ ಈ ಥರ ಎಲ್ಲ ಮಾಡ್ಕೊಡೋದೇ ಇಲ್ಲ. ಅಯ್ಯೋ ಕಣ್ಣ, ಮತ್ತೆ ಸ್ನ್ಯಾಕ್ಸು ಬೆಳಗ್ಗೆ ಸಾಯಂಕಾಲ ಮಾಡ್ಕೊಡಮ್ಮ ಅಂದರೆ ಇವಾಗ ಮುಸ್ಕೊಂಡ ಮಾಡ್ಕೊಡಮ್ಮ ಅಂತ ಬರ್ತಿಲ್ಲ. ಆಗ ನರ ಕಿತ್ಕೊಡ್ತೀನಿ ಬಾ ಮಗ. ನರ ಕಿತ್ಕೊಡ್ತೀಯ. ಓಕೆ, ಸಿಗೋಣ ಸ್ನೇಹಿತರೆ.